ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಇದೆಂತ ಪರಿಸ್ಥಿತಿ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಒತ್ತುವರಿ ತೆರವು ಆಗಿದ್ರೂ ಸಹ ಜನರಿಗೆ ಓಡಾಡೋದಕ್ಕೆ ಜಾಗ ಇಲ್ಲ. ಏನಾಗಿದೆ ನೋಡ್ತಾ ಹೋಗೋಣ. ಬೆಂಗಳೂರಿನ ದೊಡ್ಡ ಮಾರುಕಟ್ಟೆಗಳಲ್ಲಿ ಕೆಆರ್ ಮಾರ್ಕೆಟ್ ಕೂಡ ಒಂದು. ಒತ್ತುವರಿ ತೆರವು ಆಗಿದ್ರೂ ಕೂಡ ಇಲ್ಲಿ ಜನರಿಗೆ ಓಡಾಡೋಕೆ ಜಾಗ ಇಲ್ಲ. ಅಂಗಡಿಗಳನ್ನು ಅರ್ಧಂಬರ್ಧ ಒಡೆದಾಕಿ ಬೀಳಿಸಿದ್ದಾರೆ ಸಿಬ್ಬಂದಿ. ಮತ್ತೊಂದು ಕಡೆ ಚರಂಡಿ ಹಾಗೆ ತೆರೆದು ಬಿಟ್ಟಿದ್ದಾರೆ. ಗಲೀಜು ನೀರು ಕಸದಿಂದ ಗಬ್ಬೆದ್ದು ನಾರ್ತಾ ಇದೆ. ತೆರೆದ ಚರಂಡಿ. ಈ ಜಾಗದಲ್ಲಿ ಜನರ ಓಡಾಟ ಕೂಡ ಕಷ್ಟ. ಆದಷ್ಟು ಬೇಗ ಸಂಪೂರ್ಣ ಫುಟ್ಪಾತ್ ಕ್ಲಿಯರ್ ಮಾಡಿಸಿ ಓಡಾಟಕ್ಕೆ ವ್ಯವಸ್ಥೆ ಮಾಡುವಂತೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸ್ಥಳೀಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಗಮನಿಸ್ತಾ ಇರಬಹುದು, ಫುಟ್ಪಾತ್ ಕಾಮಗಾರಿ ಚರಂಡಿ ಕಾಮಗಾರಿ ಆಗ್ತಾ ಇರೋದಲ್ಲಿ ಓಪನ್ ಮಾಡಿಬಿಟ್ಟಿದ್ದಾರೆ. ಗಬ್ಬು ನಾರ್ತಾ ಇದೆ, ಓಡಾಡೋದಕ್ಕೆ ಜಾಗ ಇಲ್ಲ. ಇತ್ತ ಈ ಅಂಗಡಿಗಳನ್ನೆಲ್ಲ ತೆರವು ಮಾಡಿದ್ರಲ್ಲ, ಇಲ್ಲ ಇದ್ದಂಥ ಅಂಗಡಿಗಳನ್ನು ತೆರವು ಮಾಡಿದ್ರಲ್ಲ, ಅರ್ಧಂಬರ್ಧ ತೆರವು ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳೆದ ಒಂದು ತಿಂಗಳಿಂದಲೂ ಕೂಡ ಜಿಬಿಎ ವ್ಯಾಪ್ತಿಯಲ್ಲಿ ಯಾರೆಲ್ಲ ಫುಟ್ಪಾತ್ ಅನ್ನ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವುಗಳ ತೆರವು ಕಾರ್ಯವನ್ನ ಜಿಬಿಎ ಮಾಡ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆರಂಭದಲ್ಲಿ ಇದ್ದಂತಹ ಹುಮ್ಮಸ್ಸು ಅಧಿಕಾರಿಗಳಲ್ಲಿ ದಿನೇ ದಿನೇ ಕಡಿಮೆ ಆಗ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ 15 ದಿನಗಳ ಕಾಲ ಸಾಕಷ್ಟು ಕಡೆಯಲ್ಲಿ ಒತ್ತುವರಿ ತೆರವನ್ನ ಮಾಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಿದೆ. ಹಾಗೆ ಕೆಲವೊಂದಿಷ್ಟು ಕಡೆ ಒತ್ತುವರಿ ಮಾಡಿದಂತಹ ಜಾಗದಲ್ಲಿ ವ್ಯಾಪಾರಿಗಳು ಮತ್ತೆ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಸಮಸ್ಯೆಯನ್ನ ಇಲ್ಲಿ ಸಾರ್ವಜನಿಕರು ಏನ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒತ್ತುವರಿ ಆದಂತಹ ಜಾಗದಲ್ಲಿ ಸರಿಯಾಗಿ ಒತ್ತುವರಿ ಆಗಿಲ್ಲ. ನೀವು ಗಮನಿಸ್ತಾ ಇರಬಹುದು ಕೆಆರ್ ಮಾರ್ಕೆಟ್ ನ ಒಂದು ಭಾಗದ ದೃಶ್ಯವನ್ನ. ಈ ಒಂದು ಕೆಆರ್ ಮಾರ್ಕೆಟ್ ಅಲ್ಲಿ ಒಂದು ಕಡೆಯಲ್ಲಿ ತೆರೆದ ಚರಂಡಿ ಇದೆ, ಮತ್ತೊಂದು ಕಡೆಯಲ್ಲಿ ಅರ್ಧಂಬರ್ಧ ಫುಟ್ಪಾತ್ ಅನ್ನ ಏನು ಇವರು ಒತ್ತುವರಿಯನ್ನ ಮಾಡ್ಕೊಂಡಿದ್ರು ಅಂತಹ ಬಿಲ್ಡಿಂಗ್ ಅನ್ನ ಕಟ್ಕೊಂಡು ಅವುಗಳನ್ನ ಎಲ್ಲವನ್ನು ಕೂಡ ಒಡೆದಾಕುವಂತಹ ಕೆಲಸವನ್ನ ಜಿಬಿಎ ಮಾಡಿದೆ. ಆದ್ರೆ ಇದನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಇಲ್ಲಿ ಪಾದಚಾರಿಗಳಿಗೆ ಒಂದು ಓಡಾಡ್ಲಿಕ್ಕೆ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದ್ದು ಜಿಬಿಎ ಕರ್ತವ್ಯ. ಆದ್ರೆ ಕಳೆದ 2 ವಾರದಿಂದಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ಒತ್ತುವರಿ ಅಂದ್ರೆ ಇಲ್ಲಿರುವಂತಹ ಕಟ್ಟಡಗಳನ್ನ ಒಡೆದು ಹಾಕಿದ್ರು ಕೂಡ ಸಾರ್ವಜನಿಕರಿಗೆ ಯಾವುದೇ ರೀತಿ ಓಡಾಡ್ಲಿಕ್ಕೆ ಇದು ಸಹಾಯ ಆಗ್ತಾ ಇಲ್ಲ. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು ತೆರೆದ ಚರಂಡಿ. ಈ ಒಂದು ಚರಂಡಿಯನ್ನು ಕೂಡ ಅರ್ಧಂಬರ್ಧ ಕೆಲಸ ಮಾಡಿ ಅಧಿಕಾರಿಗಳು ಹಾಗೆ ಬಿಟ್ಟು ಹೋಗಿದ್ದಾರೆ. ಇದನ್ನ ಅಧಿಕಾರಿ ಜೊತೆಗೆ ಇಲ್ಲಿನ ಕಮಿಷನರ್ ಕೂಡ ಗಮನಿಸಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಚರಂಡಿ ಒಳಗಿನ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಎಷ್ಟರ ಮಟ್ಟಿಗೆ ನೀರು ತುಂಬಿ ಅಲ್ಲಿ ಇರೋ ಬರೋ ಸೊಳ್ಳೆ ಆಗಿರಬಹುದು ಅಥವಾ ಇತರ ಕೀಟಗಳೆಲ್ಲವೂ ಕೂಡ ಅಲ್ಲಿ ಉತ್ಪತ್ತಿ ಆಗಿದೆ. ಇದರಿಂದ ನಾನಾ ಕಾಯಿಲೆಗಳು ಕೂಡ ಬರುತ್ತೆ. ಪ್ರತಿನಿತ್ಯವೂ ಕೂಡ ಮಾರ್ಕೆಟ್ ಅಂತ ಹೇಳಿದ್ರೆ ಸಾಕಷ್ಟು ಜನ ಬರ್ತಾರೆ. ಸಾವಿರಾರು ಜನ ವ್ಯಾಪಾರಿಗಳು ಇಲ್ಲಿ ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋಕೋಸ್ಕರ ಬರ್ತಾರೆ. ಜೊತೆಗೆ ಸಾರ್ವಜನಿಕರು ಬರ್ತಾರೆ. ಇಂತಹ ಪರಿಸ್ಥಿತಿ ಇತ್ತು ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡಿನ ವಿಚಾರ. ಜೊತೆಗೆ ಇಲ್ಲಿ ಗಮನಿಸ್ತಾ ಇರಬಹುದು ಸುತ್ತಮುತ್ತ ಕಲ್ಲು ಮಣ್ಣಿನ ರಾಶಿ. ಇಷ್ಟು ಅಗಲವಾದಂತಹ ಜನರಿಗೆ ಓಡಾಡ್ಲಿಕ್ಕೆ ಪಾದಚಾರಿ ಮಾರ್ಗ ಇದ್ರೂ ಕೂಡ ಯೂಸ್ ಆಗ್ತಾ ಇರೋದು ಮಾತ್ರ ಕೆಲವೊಂದು ಪರ್ಸೆಂಟ್. ಅದು ಕೂಡ ಪ್ರಾಣ ಭಯದಲ್ಲಿ ಓಡಾಡ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ್ದಾದ್ರು ಒಂದು ಡೆಂಗ್ಯೂ ಮಲೇರಿಯಾ ಹರಡುವಂತಹ ಸೊಳ್ಳೆ ಕಚ್ತು ಅಂತ ಹೇಳಿದ್ರೆ ಓಡಾಡುವಂತಹ ಸಾರ್ವಜನಿಕರ ಪ್ರಾಣಕ್ಕೆ ಅದು ಅಪಾಯ ಆಗಿದೆ. ಸೊ ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ. ಕೇವಲ ನಾವು ತೆರವು ಮಾಡ್ತಾ ಇದೀವಿ, ಜನರಿಗೆ ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳೋ ಬದಲು ಸರಿಯಾದ ಪ್ರಮಾಣದಲ್ಲಿ ಇಲ್ಲಿ ಒತ್ತುವರಿ ತೆರವನ್ನ ಮಾಡ್ಬೇಕಾಗತ್ತೆ. ಜೊತೆಗೆ ಎಲ್ಲೆಲ್ಲಿ ತಾವು ಕಟ್ಟಡಗಳನ್ನ ಬೀಳ್ಸಿದಾರೋ ಅವೆಲ್ಲವನ್ನು ಕೂಡ ಸರಿಯಾಗಿ ಮಾಡ್ಬೇಕಾಗತ್ತೆ. ಇಲ್ಲಿರುವಂತಹ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಹಾಳಾಗಿದೆ. ಕೆಆರ್ ಮಾರ್ಕೆಟ್ ನ ಅಂಡರ್ ಪಾಸ್ ಏನಿದೆ ಪಕ್ಕದ ಜಾಗನೇ ಇದು. ಸಂಪೂರ್ಣವಾಗಿ ಇಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಬೆಂಗಳೂರಿನ ಫುಟ್ಪಾತ್ ಗಳು ಓಡಾಡ್ಲಿಕ್ಕೆ ಎಷ್ಟು ಯೋಗ್ಯ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಹಾಗೆ ಮತ್ತೊಂದು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು, ಏನು ಈ ಹಿಂದೆ ಒತ್ತುವರಿಯನ್ನ ತೆರವು ಮಾಡಿದ್ರು ಮತ್ತೆ ಅದೇ ಜಾಗದಲ್ಲಿ ಬಂದು ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕೇವಲ ಆರಂಭದಲ್ಲಿ ಮಾತ್ರ ಅಧಿಕಾರಿಗಳಿಗೆ ಜೋಶ್ ಇತ್ತು ಅನ್ಸತ್ತೆ. ಸೊ ಮತ್ತೊಮ್ಮೆ ಅವರು ಇಲ್ಲಿ ಬಂದು ಯಾರೆಲ್ಲ ಮತ್ತೆ ಒತ್ತುವರಿ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅವುಗಳ ತೆರವು ಕಾರ್ಯವನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೊತೆಗೆ ಈ ಒಂದು ಕೆಆರ್ ಮಾರ್ಕೆಟ್ ಏನಿದೆ ಅದು ಸೆಂಟ್ರಲ್ ಜಿಬಿಎಗೆ ಬರುತ್ತೆ. ಸೊ ಏನು ಕೇಂದ್ರ ನಗರ ಪಾಲಿಕೆ ಬರೋದ್ರಿಂದಾಗಿ ಕೇಂದ್ರ ನಗರ ಪಾಲಿಕೆ ಕಮಿಷನರ್ ಆಗಿರುವಂತಹ ಜಗದೀಶ್ ಅವರು ಕೂಡ ಇದ್ರ ಬಗ್ಗೆ ಗಮನವನ್ನ ಹರಿಸಬೇಕಾಗತ್ತೆ. ತಮ್ಮ ಸಿಬ್ಬಂದಿಗೆ ಆದಷ್ಟು ಬೇಗ ಇಲ್ಲಿರುವಂತಹ ಚರಂಡಿ ಕೆಲಸವನ್ನ ಪೂರ್ಣವಾಗಿ ಮುಗಿಸಿ ಹಾಗೆ ಇಲ್ಲಿ ಅರ್ಧಂಬರ್ಧ ಏನು ಕಟ್ಟಡದ ಅವಶೇಷಗಳಿದೆ ಅವೆಲ್ಲವನ್ನು ಕೂಡ ತೆರವು ಮಾಡಿ ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ಒಂದು ಸುಸಜ್ಜಿತ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.